ಆದಿಕಾಂಡ 12ನೇ ಅಧ್ಯಾಯ 4ನೆಯ ವಾಕ್ಯ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಈ ವಾಕ್ಯದಲ್ಲಿ ಅಬ್ರಹಾಮನು ದೇವರಿಗೆ ವಿಧೇಯನಾಗಿ ನಡೆದುಕೊಂಡದ್ದರ ಬಗೆಯನ್ನ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಅಬ್ರಹಾಮನೊಟ್ಟಿಗೆ ಮಾತನಾಡಿ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗೆಂಬುದಾಗಿ ಹೇಳುವಾಗ ಅಬ್ರಹಾಮನಾದರೂ ದೇವರು ಹೇಳಿದ ಮೇರೆಗೆ ಹೊರಟು ಹೋದನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಆ ದಿವಸಗಳಲ್ಲಿ ನೋಡುವಾಗ ಅಬ್ರಹಾಮನನ್ನ ದೇವರ ಮಾರ್ಗದಲ್ಲಿ ನಡೆಸುವುದಕ್ಕೆ, ಬೋಧಿಸುವುದಕ್ಕೆ, ಅವನಿಗೆ ಮಾರ್ಗದರ್ಶನಗಳನ್ನು ಕೊಡುವುದಕ್ಕೆ, ಆಲೋಚನೆಗಳನ್ನು ಕೊಡುವುದಕ್ಕೆ ಬೇರೆ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಇಲ್ಲ. ಅಬ್ರಹಾಮನಿಗೆ ದೇವರೊಟ್ಟಿಗಿದ್ದಂಥ ನೇರವಾದಂಥ ಸಂಬಂಧವೇ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೂ, ದೇವರ ಉದ್ದೇಶಗಳನ್ನು ನೆರವೇರಿಸುವುದಕ್ಕೂ, ದೇವರು ಸಂತೋಷಿಸುವಂಥ ಜೀವಿತವನ್ನು ನಡೆಸುವುದಕ್ಕೂ ಅವನಿಗೆ ಸಹಾಯ ಮಾಡಿದ್ದು. ಹಾಗೆ ದೇವರ ವಾಗ್ದಾನಗಳು ಕೂಡ ಅವನಲ್ಲಿ ಅವನ ಮೂಲಕವಾಗಿ ಪೂರ್ಣವಾಗಿ ನೆರವೇರಿದವು. ಈ ದಿವಸಗಳಲ್ಲಿ ಕೂಡ ಅನೇಕರು ಇದ್ದಾರೆ, ದೇವರೊಟ್ಟಿಗೆ ನೇರವಾದಂಥ ಸಂಬಂಧವೇ ಇರುವುದಿಲ್ಲ, ಉಪವಾಸ ಮಾಡುವುದಿಲ್ಲ, ಪ್ರಾರ್ಥಿಸುವುದಿಲ್ಲ, ವಾಕ್ಯಗಳನ್ನು ಓದುವುದಿಲ್ಲ, ಧ್ಯಾನಿಸುವುದಿಲ್ಲ, ದೇವರೊಟ್ಟಿಗಿರುವಂಥ ನೇರವಾದಂಥ ಅನ್ಯೋನ್ಯವಾದಂಥ ಸಂಬಂಧವನ್ನು ಬಯಸುವುದೇ ಇಲ್ಲ. ಆದರೆ ಅಬ್ರಹಾಮನ ಸಕಲ ಆಶೀರ್ವಾದಗಳು, ಸಕಲ ವಾಗ್ದಾನಗಳು ಕೂಡ ನನ್ನಲ್ಲಿ ನೆರವೇರಬೇಕೆಂಬುದಾಗಿ ಆಗ್ರಹಿಸುತ್ತಾರೆ, ಬಯಸುತ್ತಾರೆ, ಪ್ರಾರ್ಥಿಸುತ್ತಾರೆ. ದಯಮಾಡಿ ತಿಳಿದುಕೊಳ್ಳಿ, ಅಬ್ರಹಾಮನ ಹಾಗೆ ಜೀವಿಸದೆ ಹೋದರೆ ಅಬ್ರಹಾಮನ ವಾಗ್ದಾನಗಳು, ಅಬ್ರಹಾಮನಿಗೆ ಕೊಡಲ್ಪಟ್ಟಂತ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಉಂಟಾಗುವುದಿಲ್ಲ. ಅಬ್ರಹಾಮನು ಯಾವ ರೀತಿಯಾಗಿ ದೇವರೊಟ್ಟಿಗೆ ಅನ್ಯೂನ್ಯತೆಯಿಂದ ದೇವರ ಸ್ನೇಹಿತನು ಎಂಬುದಾಗಿ ಕರೆಸಿಕೊಳ್ಳುವಷ್ಟು ಮಟ್ಟಿಗೆ ಆತನ ಸ್ವರವನ್ನ ಕೇಳಿ ವಿಧೇಯತೆಯಿಂದ ಜೀವಿಸಿದನು. ಯಾರು ಪ್ರೋತ್ಸಾಹಪಡಿಸೋದಕ್ಕೆ ಇಲ್ಲದೆ ಇದ್ದರೂ, ಯಾರವನ್ನ ಎಚ್ಚರಿಸುವುದಕ್ಕೆ ಇಲ್ಲದೆ ಇದ್ದರೂ ಕೂಡ ದೇವರ ಮಾರ್ಗದಲ್ಲಿ ಭಯಭಕ್ತಿಯಿಂದ ನಡೆದುಕೊಂಡನು. ಆ ರೀತಿಯಾಗಿ ನೀವು ನಡೆದುಕೊಳ್ಳುವುದಾದರೆ ಮಾತ್ರ, ಆ ರೀತಿಯ ಒಂದು ವೈಯಕ್ತಿಕ ಸಂಬಂಧಕ್ಕೆ ನೀವು ಬರುವುದಾದರೆ ಮಾತ್ರ ಅಬ್ರಹಾಮನ ಆಶೀರ್ವಾದಗಳು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಗುತ್ತದೆ ಎಂಬುದಾಗಿ ನಿರೀಕ್ಷಿಸಬಹುದು. ಅದು ಇಲ್ಲದೆ ಸುಮ್ಮನೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಎಂಬುದಾಗಿ ತಿರುಗುತ್ತಾ ಇರುವುದಾದರೆ, ಮತ್ತೊಬ್ಬರಿಂದ ಅದನ್ನು ನಿರೀಕ್ಷಿಸುತ್ತಾ ಇರುವುದಾದರೆ ಅಲ್ಪ ಸ್ವಲ್ಪದನ್ನ ಹೊಂದಬಹುದೇ ಹೊರತು ವಾಗ್ದಾನದ ಪರಿಪೂರ್ಣ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವರು ಬಯಸುವಂಥದ್ದು ವೈಯಕ್ತಿಕವಾದಂಥ ನೇರವಾದಂಥ ಸಂಬಂಧವನ್ನ. ಅದಕ್ಕಾಗಿ ಆತನು ಪ್ರತಿಯೊಬ್ಬೊಬ್ಬರಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ಪ್ರೀತಿಸಿದ್ದಾನೆ. ಪ್ರತಿಯೊಬ್ಬೊಬ್ಬರಿಗೂ ಕೂಡ ದೇವರ ಮಕ್ಕಳಾಗುವಂತ ಅಧಿಕಾರವನ್ನ ಕೊಟ್ಟಿದ್ದಾನೆ. ಆತನ ಸಮ್ಮುಖದಲ್ಲಿ ಬಂದು ನಿಲ್ಲುವುದಕ್ಕೆ ಕೃಪೆಯನ್ನ ಅನುಗ್ರಹಿಸಿದ್ದಾನೆ. ಪ್ರತಿಯೊಬ್ಬೊಬ್ಬರಿಗೂ ವೈಯಕ್ತಿಕವಾಗಿ ಸಹಾಯ ಮಾಡುವುದಕ್ಕೆ ಪವಿತ್ರಾತ್ಮನನ್ನ ಅನುಗ್ರಹಿಸಿದ್ದಾನೆ. ಈ ರೀತಿಯಾಗಿ ಎಲ್ಲ ಇದ್ದರೂ ಕೂಡ ದೇವರಿಂದ ದೂರ ಇರುವುದಾದರೆ ದೇವರ ಮುಂದೆ ಏನು ಉತ್ತರ ಕೊಡುತ್ತೀರಾ? ಆದ್ದರಿಂದ ದಿವಸಗಳಲ್ಲಿ ಎಚ್ಚೆತ್ತುಕೊಂಡು ದೇವರ ಮುಂದೆ ಒಂದು ವೈಯಕ್ತಿಕವಾದಂಥ ಹತ್ತಿರದ ಸಂಬಂಧಕ್ಕೆ ನಿಮ್ಮನ್ನು ಸಮರ್ಪಿಸಿ ಅದಕ್ಕಾಗಿ ದಾಹದಿಂದ ಅಪೇಕ್ಷಿಸಿ ಕಾರ್ಯಗಳನ್ನು ಮಾಡುವುದಾದರೆ ನಿಶ್ಚಯವಾಗಿ ನಿಮ್ಮ ಜೀವಿತದ ಅವಸ್ಥೆಗಳು ಬದಲಾಗುವಂತೆ ದೇವರು ವಿಶೇಷವಾದಂಥ ಅನುಭವಗಳಲ್ಲಿ, ಆಶೀರ್ವಾದಗಳಲ್ಲಿ, ವಾಗ್ದಾನದ ಪರಿಪೂರ್ಣತೆಯಲ್ಲಿ ನಡೆಸುತ್ತಾರೆ. ಇದುವರೆಗೂ ಕಾಣದೇ ಇರುವಂಥ ಮೇಲುಗಳನ್ನು, ದೇವರ ಮಹಿಮೆಯನ್ನು ನಿಶ್ಚಯವಾಗಿ ಕಾಣುತ್ತೀರಾ. ಜೀವಿತವು ವಿಶೇಷವಾಗಿ ಆಶೀರ್ವದಿಸಲ್ಪಡುತ್ತದೆ. ಆ ರೀತಿಯಾಗಿ ದೇವರೊಟ್ಟಿಗೆ ಅನ್ಯೂನ್ಯವಾದಂಥ ನೇರವಾದಂಥ ಸಂಬಂಧಕ್ಕೆ ಬಂದು ಆತನಿಗೆ ವಿಧೇಯರಾಗಿ ಆಶೀರ್ವಾದಗಳನ್ನು, ಮೇಲುಗಳನ್ನು ಹೊಂದುತ್ತಾ ಆತನಿಗೆ ಸಾಕ್ಷಿಗಳಾಗಿ ಜೀವಿಸುವಂತ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಅಬ್ರಹಾಮನು ಒಬ್ಬಂಟಿಯಾಗಿದ್ದರೂ ಕೂಡ ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ಅಪ್ಪ ಹಿಂಜಾರದೆ ಅದರಲ್ಲಿ ತವಕವುಳ್ಳವನಾಗಿ, ಆಸಕ್ತಿ ಉಳ್ಳವನಾಗಿ, ನಿನಗೆ ವಿಧೇಯನಾಗಿ ಅನ್ಯೂನ್ಯತೆಯ ಒಂದು ಸಂಬಂಧಕ್ಕೆ ತನ್ನನ್ನು ಅರ್ಪಿಸಿ ನಡೆದುಕೊಂಡದ್ದರ ನಿಮಿತ್ತವಾಗಿ ನೀನವನ ಸಂಗಡ ಇದ್ದು ಅವನ ಜೀವಿತವನ್ನು ವಿಶೇಷವಾಗಿ ಆಶೀರ್ವದಿಸಿ ಅವನ ಮೂಲಕವಾಗಿ ಲೋಕದ ಎಲ್ಲ ಜನಾಂಗಗಳು ಆಶೀರ್ವದಿಸಲ್ಪಡುವಂತೆ ನೀನು ಅವನನ್ನು ಘನಪಡಿಸಿದಂತೆ ಈ ದಿವಸಗಳಲ್ಲಿ ನಾವು ಕೂಡ ಒಂದು ವೈಯಕ್ತಿಕ ಸಂಬಂಧಕ್ಕೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ಇದುವರೆಗೂ ಕರ್ತನೆ ಅಲ್ಲಿ ಇಲ್ಲಿ ಎಂಬುದಾಗಿದ್ದಂಥ ಜೀವಿತವು ಇನ್ನು ಮುಂದೆ ಅಪ್ಪ ನಿನ್ನೊಟ್ಟಿಗೆ ವೈಯಕ್ತಿಕವಾದಂಥ ಸಂಬಂಧದಲ್ಲಿಯೂ ನಿನ್ನೊಟ್ಟಿಗೆ ಆ ಒಂದು ಅನ್ಯೂನ್ಯತೆಯಲ್ಲೂ ಜೀವಿಸಲಿಕ್ಕೆ ನೀನು ಸಹಾಯ ಮಾಡು. ವಾಕ್ಯಗಳನ್ನು ಓದುವಾಗ, ಧ್ಯಾನಿಸುವಾಗ, ಪ್ರಾರ್ಥಿಸುವಾಗ ನೀನಪ್ಪ ಅನ್ಯೂನ್ಯತೆಯಲ್ಲಿ ಒಡನಾಡು ಕರ್ತ. ನಿನ್ನನ್ನು ರುಚಿಸಲಿ, ನಿನ್ನನ್ನು ಅನುಭವಿಸಲಿ, ಸವಿದು ನೋಡಲಿ, ವಿಶೇಷವಾದಂಥ ಅನುಭವಗಳು
ಅನುಭವಗಳನ್ನು ಹೊಂದಿ ದಿವಸಗಳಲ್ಲಿ ನಿನ್ನ ಆಗ್ರಹಗಳನ್ನು ಅರಿತು ನಿನ್ನ ವಾಗ್ದಾನಗಳನ್ನು ಪೂರ್ಣವಾಗಿ ಸ್ವಂತರಿಸಿಕೊಳ್ಳುವಂತೆ, ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಒಬ್ಬೊಬ್ಬರನ್ನು ಬದಲಾಯಿಸು, ಕುಟುಂಬಗಳನ್ನು ಬದಲಾಯಿಸು ಕರ್ತನೆ, ಸಭೆಗಳನ್ನು ಆ ರೀತಿ ಬದಲಾಯಿಸು. ನೀನು ಆಶೀರ್ವದಿಸುವಂತೆ ನಿನ್ನ ಮಹಾ ಕೃಪೆಗಾಗಿ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗೆ ನಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.